ಸಂಕನ ನಮ್ಮ ಹನುಮಂತ ಮಾಸ್ತರ್ ಹೌದಲ್ರಿ ಅವ್ರ? ಹೌದ್ರಿ ಅವ್ರು. ಯಾಕೋ ಇಲ್ಲಿ ಬರೋರಲ್ಲ, ಇವತ್ತು ಯಾಕೆ ಇಲ್ಲಿ ಬಂದು ಕುಂತಾರ ಅವ್ರು? ಯಾಕೋ ಮುಖ ಸಪ್ಪ ಐತ್ಲಾಟ. ಕೇಳಿ ಮಾತಾಡ್ಸಿ ಬರೋಣ ತಡ್ರಿ. ಒಂದು ಸ್ವಲ್ಪ ಮಾತಾಡ್ಸಿ ಬರೋಣ ಬರ್ರಿ. ಯಾಕೋ ಸ್ವಲ್ಪ ಕೆಲಸ ಐತ್ರಿ, ಇಲ್ಲ ಸ್ವಲ್ಪ ಅಲ್ಲಿ ಮುಂದೆ ಹೋಗಿ ನಿಂದಿರ್ತೀನಿ ಬರ್ರಿ. ಹೋಗಿ ಬರ್ತಾರೆ. ಆಯ್ತು, ಒಂದು 5 ಮಿನಿಟ್ ಬರ್ತೀನಿ. ಯಾಕ್ರಿ ಮಾಸ್ತರ್ ಇಲ್ಲೇ ಕುಂತ್ರಿ? ಬರ್ರಿ, ಹಂಗ ಬಂದ್ರಿ ಕುಂತ್ರಿ ಬರ್ರಿ. ಯಾಕೆ ಬರ್ರಿ ಬರ್ರಿ ಕುಂದ್ರಿ ಕುಂದ್ರಿ. ಯಾಕೆ ಯಾವತ್ತು ಬರೋರಲ್ಲಿ ಇಲ್ಲಿ ಯಾಕೆ ಕುಂದ್ರಿ? ಹಂಗ ಬಂದಿವಲ್ರಿಪ್ಪ. ಹನುಮಂತ ಅವ್ರ ಎಂದು ಬರಲ್ದಾರ ಈ ಕಡೆ ಬಂದಿರಿ? ಇಲ್ರಿ ಹಂಗ ಬಂದಿವಲ್ರಿ. ಇಲ್ಲ, ಯಾಕೆ ಬೇಜಾರ್ದಾಗ ಅದಿರ್ನ? ಇಲ್ರಿ ಹಂಗೇನ್ ಬೇಜಾರ್ ಇಲ್ರಿ. ಮತ್ ಮುಖ ಯಾಕೆ ಇಷ್ಟ ಡಲ್ ಆಗೈತಿ? ಹಂಗೇನ್ ಏನ್ ಹೇಳ್ಬಿಟ್ರಿಪ್ಪ. ಏನ್ ಇಲ್ಲ, ಹಂಗೇನಾರ ಇದ್ರ ಶೇರ್ ಮಾಡ್ಕೋರಿ ನಮ್ ಕೂಡ. ಹಂಗೇನಿಲ್ರಿ ಅಣ್ಣಾರ, ಹಂಗೇನಿಲ್ಲ. ಆಯ್ತು, ಹೇಳ್ಕೋರಿ, ನೀವು ನಮ್ಮಾರ ಅದಿರಿ. ಇಲ್ರಿ ಹಂಗೇನಿಲ್ರಿ, ಹಂಗೇನ್ ಬೇಜಾರೇನಿಲ್ಲ. ನೋಡ, ಯಾಕೆ ಹಂಗಿದ್ರೆ ಹೇಳ್ರಿ, ನಮ್ಗೆ ಏನಾದ್ರು ಸಹಾಯ ಆಗತ್ತ ಹೇಳ್ತೀವಿ. ಅಂದ್ರ ಯಾಕಂತಂದ್ರ ಈಗ ನಾವ ಹೇಳಬೇಕಂತ ಐತ್ರಿ. ಯಾಕಂತಂದ್ರ ಇವ್ರಿಗೆ ಹೇಳ್ಬೇಕ್ರಿ. ಯಾಕಂತಂದ್ರ ಇವ್ರ ನಮ್ಗ ಒಬ್ರ ಫಾಲೋವರ್ಸ್ ಆಗ್ಯಾರಂತಂದ್ರ ನಮ್ಮ ಕುಟುಂಬದವ್ರು ಒಬ್ರು ಇದ್ದಂಗ ಇವ್ರ. ಮತ್ತ ಹೇಳಬೇಕಾಕತಿ ಏನಂತಂದ್ರಿ, ಒಂದ್ RCB ಸಾಂಗ್ ಹಾಡಿದ್ವಿ ನಾವು. ಹಾ ರೀ, RCB ಸಾಂಗ್ ಹಾಡಿದ್ವಿ. ಹಾಡ್ದಿಂದ ಒಳ್ಳೆ ಮತ್ತ ನಾವ ಬಾಳ ಜನ ನೋಡಿದ್ರಿ. ಲಕ್ಷ ದಾಟದ ಜನ ನೋಡಿದ್ರಿ. ಲಕ್ಷಾಂತರ ಜನರು. ಲಕ್ಷದ ಮ್ಯಾಗ ಜನ ನೋಡಿದ್ರಿ. ಹಾ ರೀ, ಬಾಳ ಖುಷಿ ಆತ್ರಿ. ಯಾಕಂತಂದ್ರ ಇಷ್ಟ ಸಣ್ಣ ಕಲಾವಿದರಿಗೆ ಇಷ್ಟೆಲ್ಲಾ ಇವ್ರು ಪ್ರೋತ್ಸಾಹ ಕೊಟ್ಟಾರ ಅಂದ್ರೆ ಅದು ನಿಮ್ಗೆ ಗ್ರೇಟ್ ಅದ. ಬಾಳ ಖುಷಿ ಆತ್ರಿ ಅದ. ಖುಷಿ ಆತು. ನನಗೆ ಇನ್ನೊಂದು ಬೇಜಾರತ್ರಿ. ಯಾಕಂತಂದ್ರ ಜನರಿಗೆ ನಾ ಏನ್ ಹೇಳಿದ್ನಿ ಅಂತಂದ್ರಿ, ಎಲ್ಲಾ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರ ಅಂತಂದ್ರ ನಮ್ಮ ಕುಟುಂಬದವರು, ಅವರು ನಮ್ಮ ಮನೆಯವ್ರು ಇದ್ದಾಗ, ನಮ್ಮ ಮನೆಯವ್ರು ಇದ್ದಂಗ. ಯಾಕಂತಂದ್ರೆ ಈಗ ನಾವು ಅವ್ರಿಗೆ ಗುರ್ತ ಇರ್ಬೋದು, ಗುರ್ತ ಇಲ್ದೇ ಇರ್ಬೋದು. ಯಾಕಂದ್ರ ನಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಕೆಲಸ ಅವ್ರು ನಮ್ಗೆ ಒಂದು ಸಪೋರ್ಟ್ ಕೊಟ್ಟಾರ ಅಂತಂದ್ರ ಅವರು ನಮ್ಮ ಒಬ್ರ ಕುಟುಂಬದವ್ರು ಇದ್ದಂಗ ಅಂತ ನಾವ್ ತಿಳ್ಕೊಂಡಿವ್ರಿ. ಯಾಕಂತಂದ್ರ ಹೊಸ್ದಾಗಿ ಯಾರು ನೋಡಾಕತ್ತಿರ ಅವರು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡ್ಬೇಕ್ರಿ. RCB ಸಾಂಗ್ ಒಂದ್ ಹಾಡಿದ್ವಿ, ಲಕ್ಷ ಜನದಕ್ಕಿಂತ ಮ್ಯಾಗ ಜನ ನೋಡಿದ್ರಿ ಅಷ್ಟ. ಇನ್ನೊಂದ್ ಏನ್ ಹೇಳಿದ್ವಿ ಅಂತಂದ್ರ, ನಾವ RCB ಫೈನಲ್ ಕಪ್ ಹೊಡಿತಂದ್ರ ನಾವು ಇನ್ನೊಂದ ಫೈನಲ್ ಬಗ್ಗೆ ಹಾಡ್ತೀವಿ ಅಂತ ಅದೊಂದ ಜನ ಭರವಸೆ ಕೊಟ್ಟಿದ್ರಿ. ನಾವ್ ಕೊಟ್ಟಿದ್ವಿ. ಅಂದ್ರ ಏನಾತಂದ್ರಿ, ಒಂದ್ ಸ್ವಲ್ಪ ಏನೋ ಮನಿ ಕಾರಣಕ್ಕೋಸ್ಕರ ಸ್ವಲ್ಪ ಹಾಡಕ್ ಆಗ್ಲಿಲ್ರಿ. ಹಿಂಗಾಗಿ ಒಂದ್ ಸ್ವಲ್ಪ ಬೇಜಾರ್ ಅನ್ನಿಸ್ತ್ರಿ ಅದ. ಅದ ಯಾಕ ಹಾಡಕ್ ಆಗ್ಲಿ ಅಂತಂದ್ರಿ, ಯಾಕಂತಂದ್ರಿ ನೀವು ಒಬ್ರ ನಮ್ಮ ಸಬ್ಸ್ಕ್ರೈಬರ್ ಅಂತಂದ್ರ ಒಬ್ರು ನಮ್ಮ ಕುಟುಂಬದವ್ರು ಇದ್ದಂಗ. ಯಾಕಂದ್ರೆ ನಿಮ್ಗ ಇವತ್ತು ಏನಿದ್ರು ಕಡಮಡಿ ನಾ ಹೇಳೇ ಬಿಡ್ತೀನಿ. ಅವ್ರು ಕಲಾವಿದರಿಗೆ ಒಂದ್ ತುತ್ತ ಅನ್ನ ಹಾಕು ದೇವ್ರವ್ರು. ಹೌದ್ ಬಿಡ್ರಿ, ಹೌದು. ನೀವು ಕಲಾ ಸೇವೆ ಮಾಡತ್ತೀರಿ. ಹೌದೌದ್ರಿ. ಈಗ ಬೇಜಾರಾಗುವಂತ ವಿಚಾರ ಐತ್ಲಾ? ಅಂದ್ರ ಈಗ ಯಾವ ಕಾರಣಕ್ಕೋಸ್ಕರ ಹಾಡ್ಲಿಲ್ಲ ಅಂತಂದ್ರಿ, ಸ್ವಲ್ಪ ನಿಮ್ ಮುಂದೆ ಯಾಕಂದ್ರೆ ಕರೆಕ್ಟ್ ಇದೆ, ಕರೆಕ್ಟ್ ಹೇಳಬೇಕು. ಹೇಳ್ರಿ, ಅದೇನ್ ತಪ್ಪಿಲ್ಲ. ಅಂದ್ರ ಸ್ವಲ್ಪ ನಾವ್ ಅಪ್ಪಾಜರಿಗೆ ಒಂದ್ ಸ್ವಲ್ಪ ಲಕೋ ಅಂತಾರಲ್ರಿ, ಪಾರ್ಸಿ ಹೊಡೋದೈತಿ. ಸ್ವಲ್ಪ ಹಿಂಗಾದ ಕಾರಣಕ್ಕೋಸ್ಕರ ಒಂದ್ ಸ್ವಲ್ಪ ಹಾಡಕ್ ಆಗ್ಲಿಲ್ರಿ. ದಯವಿಟ್ಟು ಈಗ ನಾ ಮುಂದ ಹಾಡ್ಬೇಕನ್ನೋ ಒಂದ್ ಪ್ರಯತ್ನ ಮಾಡ್ತೇನ್ರಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದ್ರಿ. ಇಲ್ಲ, ಹನುಮಂತ ಮಾಸ್ತರ್ ಮೊದ್ಲೇಕ ಫೈನಲ್ ಹೊಡೆದ್ಮೇಲೆ ಮರ್ದಿನ ರಿಕಾರ್ಡ್ ಬಿಡ್ತೀನಿ ಅಂತ ಹೇಳಿದ್ರಿ. ಅಂತ ಈಗ ಬಿಡ್ಲಿಲ್ಲ. ಒಂಥರ ಇವ ಇಲ್ಲ ಆತರ ನಡ್ಕೊಂಡಂಗ ಮಾಡ್ಲಿಲ್ಲ ಅಂತ ಜನರ ಮನಸ್ಸಿಗೆ ಬರಬಾರ್ದು. ಒಂದಿಷ್ಟ ಕೆಲವು ಜನನು ಫೋನ್ ಮಾಡಿದ್ರಿ ನಮ್ಗೆ ಸರ. ಫೋನ್ ಮಾಡಿದ್ರಿ, ಇಲ್ರಿ ಹನುಮಂತ ಮಾಸ್ತರ, ಹನುಮಂತ ಸರ್ ಸಾಂಗ್ ಫೈನಲ್ ಹೊಡೆದಿಂದ ಮರ್ದಿವಸ ಬಿಡ್ತೀವಿ ಅಂತ ಅಂದಿದ್ರಿ. ಮತ್ತ ಹಿಂಗ್ಯಾಕ್ ಮಾಡ್ತೀರಿ ನೀವು? ಈಗ ನಿಮ್ಗ ಅದು ನೋವು ಕರ ಆಗ್ತೈತಿ. ಹ್ಞೂನ್ರಿ. ಯಾಕಂತಂದ್ರ ನಾವ್ ಪಾಪ ಈಗ ಒಂದ್ ಜನರಿಗೆ ಒಂದ್ ಏನೋ ಹೇಳಿವಂತಂದ್ರ ಅದನ್ನ ಅವ್ರಿಗೆ ನಡೆಸ್ಕೊಡ್ಬೇಕಾಗ್ತೈತಿ. ಯಾಕಂದ್ರೆ ಈಗ ಅವರು ನಮ್ಮ ಒಬ್ರ ಕುಟುಂಬದವ್ರು ಅಂತ. ಯಾಕಂದ್ರೆ ನಮ್ ಫಾಲೋ ಮಾಡಿರ್ತಾರೆ ಅವ್ರು. ಯಾಕಂದ್ರೆ ಈಗ ನಾ ಹೇಳಿದಂಗ ಅವ್ರು ಕೇಳಂಗಿಲ್ರಿ. ಈಗ ಅವ್ರು ಹೇಳಿದಂಗ ನಾವ್ ಹೋಗ್ಬೇಕು. ಅವ್ರು ಹೇಳಿದಂಗ ನಾ ಕೇಳ್ತೇನ್ರಿ. ನಂದು ಉದ್ದೇಶ ಇದೆ. ಇವ್ರೆಲ್ಲಾ ಹೆಂಗ್ ಹೇಳ್ತಾರಲ್ಲ ನಾ ಹಂಗ್ ಕೇಳ್ತೇನ್ರಿ. ಜನ ಹೆಂಗ್ ಹೇಳ್ತದ ಹಂಗ ನಾ ಕೇಳ್ತೇನ್ರಿ. ನಾ ಹೇಳಿದಂಗ ಅವ್ರು ಕೇಳ್ಬಾರ್ದ್ರಿ. ಅದಕ್ಕ ಇದನ್ನಂಗಿಲ್ಲ. ಎಲ್ಲ ಒಂದ್ ಸ್ವಲ್ಪ ಎಲ್ಲಾರು ಒಂದ್ 10-20 ಮಂದಿ ಫೋನ್ ಮಾಡಿದ್ರಿ ನಮ್ಗ. ಫೋನ್ ಮಾಡಿ ಸಂಬಂಧ ಹಿಂಗಾಗಿ ಒಂದ್ ಸ್ವಲ್ಪ ಬೇಜಾರಾದಂಗಾತ್ರಿ. ಇನ್ನೊಂದ್ ಏನಂತಂದ್ರಿ, ಈಗ ನಮ್ಗ ದಯವಿಟ್ಟು ಒಂದ್ ಸ್ವಲ್ಪ ಎಲ್ಲಾ ಕರ್ನಾಟಕ ಜನ ಹೊಳ್ಳಿ ನಂಗ ಸಪೋರ್ಟ್ ಮಾಡ್ತಾರ ಅನ್ನೋದು ನನಗ ಒಂದು ನಂಬಿಕೆ ಐತಿ. ಏನಿಲ್ಲ, ಅದನ್ನ ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಕರ್ನಾಟಕ ಜನತೆ ಏನಿರಲ್ಲ, ಕಲಾದೇವಿ ಪ್ರೀತಿ ಮಕ್ಕಳು ಎಲ್ಲಾರು. ಹೌದ್ ಬಿಡ್ರಿ. ಒಬ್ಬ ಕಲಾವಿದನ್ ಬೆಳೆಸ್ಬೇಕಂತ ಅವ್ರ ಮನಸ್ಸು ಮಾಡ್ರಿ ಅಂದ್ರ ಅದ್ರ ಮುಂದೆ ಯಾರು ನಮಗೆ ಆಗಲ್ಲ. ನಂಗ ಇನ್ನೊಂದ ಹೆಂಗಂತಂದ್ರಿ ಅಣ್ಣ, RCB ಸಾಂಗ್ ಇಷ್ಟೆಲ್ಲಾ ವೈರಲ್ ಆಕತಿ, ಇಷ್ಟೆಲ್ಲಾ ಲಕ್ಷ ಗಂಟ್ಲೆ ಜನ ನೋಡ್ಬೇಕು ಅನ್ನೋದು ನನ್ನ ಕನಸು ಮನಸ್ಸಿನೇನು ಇದ್ದಿದ್ದಿಲ್ರಿ. ನಾವ್ ಏನ್ ಮಾಡಿದ್ವಿ, ಈಗ RCB ಅಂದ್ರೇನೆ ಹಂಗೈತೆ. ಈಗ ನೀವು ಅದನ್ನ ನಡ್ಕೊಂಡಿರಿ. ಆದ್ರೆ ನಿಮ್ ಮನೆಯ ಸಮಸ್ಯೆಗೆ ನೀವು ಏನೋ ಒಂದ್ ಆಗಿಲ್ಲ ಅಂತ ಮನ್ಸಿಗೆ ನೀವು ಮಾಡ್ಕೊಂಡು ಇಲ್ಲಿ ಕುಂತೀರಿ. ಇಷ್ಟ ರೀ ಅನ್ನಾರ. ಮತ್ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಮನೆಯಲ್ಲಿ ಸಮಸ್ಯೆ ಆಗಿದ್ದಕ್ಕ ಸ್ವಲ್ಪ ಹಾಡಕ್ ಆಗ್ಲಿಲ್ರಿ. ಇನ್ನೊಂದ್ ಏನಂತಂದ್ರಿ, ನಾವ್ ಒಂದ್ ಯಾಕೋ ಹೇಳ್ಬೇಕಂತ ಅನಸದ್ರಿ ನಮ್ಗ.
ಕಲಾವಿದಾಗ ಒಂದ್ ಏನಾರ ಕಷ್ಟ ಇರ್ತೈತ್ರಿ, ಯಾಕಂತಂದ್ರ ಎಲ್ಲಾ ಪ್ರತಿಯೊಬ್ಬರು ಕಲಾವಿದ್ರಿ, ಪ್ರತಿಯೊಬ್ಬರಿಗೂ ಅವ್ರದ್ದು ನೋವು ಇರ್ತಾವ. ನಮ್ಗ ಒಂದ್ ಸ್ವಲ್ಪ ಅನಿಸಿಕೆ ಏನಂತಂದ್ರಿಪ್ಪ ಇದ, ಸಿಕ್ಕಾಪಡಿ ರೊಕ್ಕ ಇದ್ರ ಕಡೆ ಕಲಾ ಇರಂಗಿಲ್ಲ, ಸಿಕ್ಕಾಪಡಿ ಕಲಾ ಇರ್ತೈತಿ, ಅಂತ ಕಡೆ ಏನು ₹1 ಇರಂಗಿಲ್ಲ. ನಾವ್ ಮಾಡ್ಬೇಕನ್ನೋ ಒಂದು ಪ್ಲಾನಿಂಗ್ ಹಾಕಿರ್ತೀವಿ. ನೀವು ಹೇಳಿದ ಅರ್ಥ ಹೆಂಗಂತಂದ್ರ ಹಲ್ಲಿದ್ದಾರ್ಗೆ ಕಡ್ಲಿದ್ದಾರ್ಗೆ ಹಲ್ಲಿಲ್ಲ. ಆದ್ರೂ ನಿಮ್ಗೊಂದ್ ಮಾತು ಹೇಳ್ತೀನಿ, ಕರ್ನಾಟಕ ಜನ ಯಾವತ್ತೂ ಕೈ ಬಿಡಲ್ಲ. ಆಯ್ತಾಯ್ತು. ಇದು ಮನಸ್ಸಿಗೆ ಹಚ್ಕೊಂಡು ಇದು ಮಾಡ್ಬೇಡ್ರಿ, ಯಾಕಂದ್ರೆ ಎಲ್ಲಾ ಇವ್ರ ಮ್ಯಾಗ ಬಿಟ್ಟೇನ್ರಿ ನಾ ಎಲ್ಲ. ಇಲ್ಲ, ಈಗ ನಮ್ಗೆ ಅನ್ನ ಕೊಡೋರು ಅವ್ರ. ಹೌದ್ ಬಿಡ್ರಿ. ಈಗ ನಿಮ್ಮನ್ ಪ್ರೋತ್ಸಾಹ ಮಾಡೋರು ಅವ್ರ. ಯಾಕಂದ್ರೆ ನಾವು ನಿಮ್ಮನ್ ಪ್ರೋತ್ಸಾಹ ಮಾಡ್ತೀವಿ ಎಷ್ಟೊಂದು ವಿಡಿಯೋ ನೋಡಿ. ಹೌದ್ ಬಿಡ್ರಿ. ನಿಮ್ದೆಲ್ಲ ಚಲೋ ಹೊಂಟಿದ, ಟೆನ್ಷನ್ ತಗೋಬೇಡ್ರಿ. ಮನೇನ್ ಪ್ರಾಬ್ಲಮ್ ಇರುದ ಈ ಜನಗಳಿಗೂ ಅರ್ಥ ಆಗತ್ತ. ಇನ್ನೊಂದ್ ಏನಂತಂದ್ರಿ, ನಮ್ಮ ಭಜನಾ ಕಲಾವಿದರು ಬಹಳ ಸಪೋರ್ಟ್ ಮಾಡಿದಾರ್ರಿ. ಈಗ ಬಾಳ್ ಮಂದಿ ಮಾಸ್ತರ್ ಅದಾರ, ಯಾಕಂತಂದ್ರ ಪ್ರತಿಯೊಬ್ಬರು ಗುರುಗಳ್ರಿ. ಬಾಳ ಅಂದ್ರ ಈಗ ಒಬ್ಬೊಬ್ಬರದ ಹೆಸರು ಹೇಳಿದ್ರ ಒಂದು ಕುಟುಂಬ. ನಮ್ಮ ಭಜನಾ ಕಲಾವಿದರತ್ರಿ ಬಾಳ ಸಪೋರ್ಟ್ ಮಾಡ್ಯಾರ್ರಿ. ಒಬ್ಬರದ ಹೆಸರು ಹೇಳಕತ್ರ ಮತ್ತ ಬಾಳ ಜನ ಅದಾರ್ರಿ, ಯಾಕಂತಂದ್ರ ಪ್ರತಿಯೊಬ್ರು ಪ್ರತಿಯೊಬ್ಬರದು ಹೆಸರು ಹೇಳಕ್ ಬರಂಗಿಲ್ಲ. ನನಗ ಅಷ್ಟು ಭಜನಾ ಕಲಾವಿದರು ಪರಿಚಯ ಅದಾರ್ರಿ, ಒಳ್ಳೆ ಅಷ್ಟು ನಂಗೆ ಸಪೋರ್ಟ್ ಮಾಡ್ಯಾರ್ರಿ. ಭಜನಾ ಕಲಾವಿದ್ರಂತ್ರ ಒಂದ್ ಸ್ವಲ್ಪ ನಾ ಮುಂದ್ ಬಂದಂಗ್ರಿ. ಸ್ವಲ್ಪ ಭಜನಾ ಕಲಾವಿದರ ನಾನ್ ಸ್ವಲ್ಪ ಈ ಮೆಟ್ಟಿಗೆ ತುಂಬಂದ್ ಸ್ಟೇಜ್ ಬಂದಿದ್ದು ಅವ್ರಿದ್ದ. ಒಳ್ಳೆ ನಮ್ಮ ಕರ್ನಾಟಕ ಜನ ಒಳ್ಳೆ RCB ಸಾಂಗ್ ಹಾಡಿದ್ಮೇಲೆ ಒಂದ್ ಸ್ವಲ್ಪ ನಮ್ದು ಇನ್ನ ತೀರ ವೈರಲ್ ಆದಂಗ ಆತ್ರಿ. ಇದ ಮತ್ತೊಂದು RCB ಸಾಂಗ್ ಸಂಬಂಧ ಒಂದ್ ಸ್ವಲ್ಪ ಬೇಜಾರ್ ಅನಸ್ತ. ಯಾಕಂದ್ರೆ ಒಂದ್ 10-15 ಮಂದಿ ಫೋನ್ ಮಾಡಿದ್ರಿ, ಸರ್ ಹಿಂಗಿಂಗ್ ಅಂತ ಹೇಳಿದ್ದೆಲ್ರಿ ನಿಮ್ಗೆ. ಈ ಕಾರಣಕ್ಕೋಸ್ಕರ ಒಂದ್ ಸ್ವಲ್ಪ ಸಮಸ್ಯೆ ಆತ್ ನೋಡ್ರಿ, ಮತ್ತೇನಿಲ್ಲ. ಏನ್ ತಪ್ಪು ತಿಳ್ಕೊಬೇಡ್ರಿ, ನಮ್ ಜನಗಳು ಯಾವತ್ತೂ ಬಂಗಾರ. ನೀವು ಮಾಡ್ರಿ, ಇವತ್ತಲ್ಲಿ ನಾಳೆ ಮಾಡ್ತೀರಿ ಅನ್ನೋ ಭರವಸೆ ಐತಿ. ಟೆನ್ಷನ್ ಮಾಡ್ಕೊಂಡ್ ಕುಂದರ್ಬೇಡ್ರಿ. ಆಯ್ತ್ರಿ, ನೆಕ್ಸ್ಟ್ ಟೈಮ್ ಎಲ್ಲ ಒಂದ್ ಸ್ವಲ್ಪ ಮಾಡ್ರಿ. ಏನೇ ಮಾಡ್ರಿ ಜನ ಪ್ರೋತ್ಸಾಹ ಕೊಡ್ತಾರ, ಆ ಜನ ಮುಟ್ಟುವಂತ ಒಂದ್ ಸಂದೇಶ ಕೊಡ್ರಿ. ಆಯ್ತಾಯ್ತ್ರಿ. ದಯವಿಟ್ಟು ಇಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಕಲಾವಿದರನ್ನು ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ಸಹಾಯ ಸಪೋರ್ಟಿಂಗ್ ಮಾಡಿ. ನಿಮ್ಮ ಆಶೀರ್ವಾದದ್ದೇ ನಮಗೆ ದೊಡ್ಡ ಒಂದು ಆತ್ಮವಿಶ್ವಾಸ. ದಯವಿಟ್ಟು ಇಂಥ ಕಲಾವಿದರನ್ನು ಬೆಳೆಸಿ ಪ್ರೋತ್ಸಾಹಿಸಿ.